ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಯೋಗ ಸಾಧಕ ಬಂಧು ಭಗಿನಿಯರಿಗೆ ಗುರುಜಿಯ ಶರಣಾರ್ಥಿ ಹಾಗೂ ದಿವ್ಯ ಪ್ರೇಮದಿಂದ ಕೂಡಿದ ಆಶೀರ್ವಾದಗಳು. ಆತ್ಮೀಯರೇ, ಪದೇ ಪದೇ ನೀವು ಕೇಳ್ತಾ ಇರ್ತೀರಿ, ಗುರುಜಿ ಏನ್ ಕಲ್ತಾರ, ಆಶ್ರಮ ಯಾವಾಗ ಸ್ಥಾಪನೆ? ಹಾಗಂದ್ರೆ ವೆಬ್ಸೈಟ್ನಲ್ಲಿ ಎಲ್ಲ ಕೊಟ್ಟಿದೆ ಕರೆ, ಆದರೂ ಅಪ್ಡೇಷನ್ ಅವಾಗ ಇರ್ತಿಲ್ಲ, ಗೊತ್ತಿಲ್ಲ. ಪದೇ ಪದೇ ಕೆಲವು ಪ್ರಶ್ನೆಗೆ ಒಂದಿಷ್ಟು ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವ ಜನ್ಮದ ಪುಣ್ಯವೋ ಏನು, ಬಹುಶಃ ನನಗನಿಸಿದ ಮಟ್ಟಿಗೆ ಸಾಮಾನ್ಯ ಜೀವನದೊಳಗೆ 3-4 ಜನ್ಮಗಳ ತೆತ್ತರೂ ಕೂಡ ಸಾಧಿಸಲಾರದನ್ನ ನಾನು ಒಂದು ಜನ್ಮದಲ್ಲಿ ಸಾಧಿಸುವಂತೆ ಆ ಪರಮಾತ್ಮ ನನಗೆ ಕರುಣಾ ತೋರಿದ್ದಾನ, ಆಶೀರ್ವಾದ ಮಾಡಿದ್ದಾನ. ಇದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಇದು ಯಾವ ಜನ್ಮದ ಪುಣ್ಯವೂ ಗೊತ್ತಿಲ್ಲ. ಅತ್ಯಂತ ಕಡು ಬಡತನದ ಫ್ಯಾಮಿಲಿ ಒಳಗೂ ತಂದೆ ಸಿದ್ದಪ್ಪ ಅವರು, ತಾಯಿ ಶಂಕರಮ್ಮ ಅವರ ಉದುರುಗಳ ಜೊತೆಸಿದೆ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ನಾನು 1951 ಆಗಸ್ಟ್ 20ನೇ ತಾರೀಕು ಮಧ್ಯಾಹ್ನ, ಸೋಮವಾರ ಇತ್ತು, ಮಧ್ಯಾಹ್ನ 3 ಗಂಟೆಗೆ ಶ್ರಾವಣ ಸೋಮವಾರ ಹುಟ್ಟಿದ್ದೇನೆ. ನನಗೆ ಪದೇ ಪದೇ ಏನು ಒಂದು ಫಲಿತಪ್ಪ ಅಂತಂದ್ರೆ, ನನಗೆ ಹಂಗ ನೋಡಿದ್ರೆ ನಾನು 72 ವರ್ಷ ಪೂರ್ತಿ ಬಂತು. ಆದ್ರೆ ನಾವೆಲ್ಲರೂ ಏನ್ ತಪ್ಪು ಮಾಡ್ತೀವಪ್ಪ ಅಂತಂದ್ರೆ, ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಸಮಯವನ್ನು ನಾವು ಮರಿಮಾಚಿಬಿಡ್ತೀವಿ. ನಮ್ಮ ದೇಹಕ್ಕೆ ವಯಸ್ಸಾಗ್ತದೆ, ಆ ಕಾರಣ ದೇಹದಲ್ಲಿ ಇರ್ಕೊಂಡ್ರಪ್ಪ ಅಂತಂದ್ರೆ, ನಾನು 72 ವರ್ಷ 9 ತಿಂಗಳ 10 ದಿವಸ ನನ್ನ ಆಯುಷ್ಯ ಅಂತೇಳಿ. ಈ 72 ವರ್ಷದೊಳಗ ಎಷ್ಟು ಒಂದು ನನಗೇನೂ ಕಪ್ಪು ಚುಕ್ಕಿ ಬರದಂತೆ ನನ್ನ ಇಡೀ ಜೀವನ ಅತ್ಯಂತ ಸಹನೀಯವಾಗುವಂತೆ ಪ್ರೀತಿಮಯ ವಾತಾವರಣದಲ್ಲಿ ಬೆಳೆಯುವಂತೆ ಮಾಡಿದ ಆ ಪರಮಾತ್ಮನನ್ನ ಧ್ಯಾನಿಸ್ತೀನಿ. ನಾನು ಆಕ್ಚುಲಿ ಬಡತನದ ಕುಟುಂಬ ಅಂತ ಹೇಳಿದೆ, ಆದ್ರೆ ತಿನ್ನೋಕೆ ಉಣ್ಣಕ್ಕೆ ಕಡಿಮೆ ಇರಲಿಲ್ಲ. ಸೊ ನಾನು ನನ್ನ ಬಾಲ್ಯದ 9 ವರ್ಷದವರೆಗೂ ನನ್ನ ತಂದೆ ನನಗೆ ಯೋಗ ಮತ್ತು ಆಧ್ಯಾತ್ಮದ ಬೋಧನೆಯನ್ನು ಮಾಡಿದರು. 11ನೇ ವಯಸ್ಸಿಗೆ ನಾನು ಒಬ್ಬ ಯೋಗ ಗುರುವಾಗಿ ಹೊಂದಿದೆ. ಅದು ಹೇಗೆ ಅಂದ್ರೆ, ನಾನು ಕಲಿತಾ ಅಲ್ಲೇ ಹೋಮ್ವರ್ಕ್ ಮಾಡಲಿಕ್ಕೆ ನನ್ನ ಗುರುಗಳು, ಅವಾಗ ವಿದ್ಯುತ್ ದೀಪಗಳಿರಲಿಲ್ಲ, ಕಲ್ಯಾಣಿ ದೀಪಗಳನ್ನು ತೆಗೆದುಕೊಂಡು ನಾವು ಸ್ಕೂಲ್ ಹೋಗ್ತಿದ್ದೀವಿ. ಅದು ರಾತ್ರಿ ನನ್ನ ತಂದೆ ಕಲಿಸಿಕೊಟ್ಟಂತ ಯೋಗ ಸಾಧನೆಯನ್ನ ನಾನು ರಾತ್ರಿಯಲ್ಲಿ ಮಲಗಿದ ಮೇಲೆ ನಶಿನಾಗ 4 ಗಂಟೆಗೆ ಎದ್ದು ಮಾಡ್ತಿದ್ದೆ. ನನ್ನ ಗುರುಗಳು ನೋಡ್ತಿದ್ರು, ನೀವು ಒಬ್ಬನೇ ಮಾಡಬೇಡಿ, ಎಲ್ಲರೂ ಕಲಿಸು ಅಂತಂದ್ರು. ಹೀಗೆ ಶುರುವಾಗಿತ್ತು ನನಗೆ. ಸೊ 11ನೇ ವಯಸ್ಸಿನಿಂದ ನಾನು ಕಲಿಸಲಿಕ್ಕೆ ಶುರು ಮಾಡಿ ಈಗ 72 ವಯಸ್ಸಿನವರಿಗೆ ಅಂದ್ರೆ 61-62 ವರ್ಷ ಆಯ್ತು ನಾನು ಕಲಿಸ್ಲಿಕ್ಕೆ. ಸುಮಾರು 19 ಲಕ್ಷ ಜನಕ್ಕೆ ನಾನು ಇದೇ ಕೈಯಿಂದ ದೀಕ್ಷೆಯನ್ನು ನೀಡಿದ್ದೀನಿ. 6,732 ವಿವಿಧ ಕ್ಯಾಂಪ್ಗಳನ್ನು ಮಾಡಿದೆ. 1 ದಿವಸ, 2 ದಿವಸ, 3 ದಿವಸದ, 5 ದಿವಸದ, 10 ದಿವಸದ ಇಂಥ ಯೋಗ ಕ್ಯಾಂಪ್ಗಳನ್ನು ಮಾಡಿದ್ದೇನೆ. ಆತ್ಮ ಮತ್ತು ಕಣ್ಣಿನ ಶಿಬಿರ ಇತ್ಯಾದಿಯಾಗಿ ಡಯಾಬಿಟಿಸ್ಗೋಸ್ಕರ, ಬಿಪಿಗೋಸ್ಕರ ಯೋಗ ಶಿಬಿರಗಳನ್ನ ಪ್ರತ್ಯೇಕ ಮಾಡಿದ್ದೇನೆ. ರೇಖಿ ಶಿಬಿರಗಳನ್ನ ಸುಮಾರು 6,000 ರೇಖಿ ಶಿಬಿರಗಳನ್ನು ಮಾಡಿದ್ದೇನೆ. ಭಗವದ್ಗೀತೆಯ ಪ್ರವಚನವನ್ನ ಸುಮಾರು 7-8 ಸಾವಿರದಷ್ಟು ಪ್ರವಚನ ಮಾಡಿದ್ದೇನೆ. ಇದೆಲ್ಲ ಯಾಕೆ ಸಾಧ್ಯ ಅಂತ ನನಗೆ ನಾನೇ ಪ್ರಶ್ನೆ ಹಾಕೊಂತೀನಿ. ಅದು ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸಿದೆ. ಸೊ ನಾನು ಆಯುರ್ವೇದಿಕ್ ಬಿಷಕ್ ಮುಗಿಸಿದ್ದೆ ಧರ್ಮಶಾಲೆಯಿಂದ. ಬಿಷಕ್ ಮುಗಿಸಿ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ಗೃಹಮೂಲಿಕೆ ಮತ್ತು ತಂತ್ರ, ಯಂತ್ರ, ಮಂತ್ರ. ಯಾಕಂದ್ರೆ ನನ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಪೇಷಂಟ್ ಅನ್ನಿ ಅಥವಾ ಯೋಗ ಸಾಧಕರಲ್ಲಿ ಅವರಿಗೆ ಯಾವ ನೋವು ಕೂಡ ಕಡಿಮೆ ಆಗದೆ ಹೋಗಬಾರ್ದು ಅನ್ನೋದು ಇಚ್ಛೆ ನನಗಿತ್ತು. ಹೀಗಾಗಿ ಯಂತ್ರ ಮಂತ್ರಗಳನ್ನು ಕಲಿತೆ, ರೇಖಿ ಕಲಿತೆ, ಶಮ್ನಿಕ್ ಕಲಿತೆ, ಆನಂತರ ಅನೇಕ ವಿದ್ಯೆಗಳನ್ನು ಕಲಿತೆ. ಈ ನಡುವೆ ಗಿಡ್ಡು ಕೃಷ್ಣಮೂರ್ತಿ, ರಜನೇಶ್ ಅವರು, TTA ಕೃಷ್ಣಾಚಾರ್ಯ ಅಂತವರು, ಪಟ್ಟಾಗ್ರಾಮ್ ಜೋಯಿಸನ್ ಅಂತವರು, ಧೀರೇಂದ್ರ ಬ್ರಹ್ಮಚಾರಿ ಅಂತವರು, ಓಶೋಣ್ ಅಂತವರು, ಇವರ ಸಾಂಗತ್ಯದೊಳಗೆ ಬೆಳೆದೆ. 16 ವರ್ಷ ಹಿಮಾಲಯದೊಳಗ ಅನೇಕ 16 ಸಾರಿ, ಪ್ರತಿ ವರ್ಷ 4 ತಿಂಗಳಂತೆ 16 ವರ್ಷ 4 ತಿಂಗಳು ಹೋಗಿ ಅಲ್ಲಿ ಅನೇಕ ಗುಹ್ಯ ವಿದ್ಯೆಗಳನ್ನ ಕಲಿತಿದ್ದೀನಿ. ಈವನ್ ಯೋಗದ ಶಿಬಿರಾರ್ಥಿಗಳಿಗೆ, ಯೋಗ ಸಾಧಕರಿಗೆ ಒಂದು ಸ್ವರ್ಗದಂತಿರುವ ಜ್ಞಾನಗಂಜ ಮತ್ತು ದಿವ್ಯಗಂಜ ಮತ್ತು ಸಿದ್ಧಗಂಜ ಆಶ್ರಮಗಳನ್ನು ನೀವೇನು ಹೇಳ್ತಿರಲ್ಲ, ಈ ಆಶ್ರಮಗಳನ್ನ
ನೀವು ಒಪ್ಪ್ರಿ ಬಿಡ್ರಿ ನಂಬ್ರಿ ಬಿಡ್ರಿ. ಕೆಲವು ಗುರುಗಳಿಂದ ನಾನು ಅದರ ದರ್ಶನ ಮಾಡ್ಕೊಂಡು ಬಂದಿದ್ದೇನೆ. ಹಿಮಾಲಯದಲ್ಲಿ ಒಂದು ಅದ್ಭುತವಾದ ಅನನ್ಯ ಸಾಧನೆ ಮಾಡ್ಕೊಂಡಿದ್ದೇನೆ. ಹೀಗಾಗಿ ಒಂದು ಅತೀತ ಶಕ್ತಿ ನನ್ನಲ್ಲಿತ್ತು. ಅವಾಗ ನಾನು ಮಾಡಿದ ಮತ್ತು ಸಂಕಲ್ಪ ಮಾಡಿಕೊಂಡ ಎಲ್ಲ ಕೆಲಸಗಳು ಆಗ್ತಿತ್ತು. ನಾನು ಯಾರಿಗೆ ಹೀಲ್ ಮಾಡ್ತಿದ್ದೆ ಅವೆಲ್ಲ ಗುಣಮುಖವಾಗ್ತಿತ್ತು. ಹೀಗೆ ಯಶೋಗಾಥೆಯೊಳಗೆ ನನ್ನ ಜೀವನ ಬೆಳೆದು ಬಂತು. ಸುಮಾರು 14 ಲಕ್ಷ ರೂಪಾಯಿದಷ್ಟು ಪುಸ್ತಕಗಳನ್ನು ಹೊಂದಿದಂತ ಲೈಬ್ರರಿಯನ್ನು ಮಾಡಿದೆ. ಆದ್ರೆ ಇವತ್ತು ಆ ಲೈಬ್ರರಿ ಒಳಗೆ ಓದುವರೇ ಇಲ್ಲ. ಹೀಗಾಗಿ ಸುಮಾರು 90% ಪುಸ್ತಕಗಳನ್ನ ನಾನು ಬೇರೆ ಬೇರೆ ಲೈಬ್ರರಿಗೆ ದಾನವನ್ನು ಮಾಡಿದೆ. ಸುಮಾರು ಕ್ಯಾಸೆಟ್, ವಿಡಿಯೋ ಕ್ಯಾಸೆಟ್, ಆಡಿಯೋ ಕ್ಯಾಸೆಟ್ ಎಷ್ಟೆಲ್ಲ ಸಂಗ್ರಹಿಸಿದೆ. ನನ್ನವೇ ವಾಣಿಯಿಂದ ಅನೇಕ ಕ್ಯಾಸೆಟ್ ಮಾಡಿದೆ. ಅದು ಇವತ್ತು ಎದಿಗೆ ಬೆಲೆ ಇಲ್ಲ. ಅದಕ್ಕೆ ನಾನು ಸಂಗ್ರಹಿಸಿದಂತ ಪುಸ್ತಕಕ್ಕೂ ಬೆಲೆ ಇಲ್ಲ, ಯಾರು ಓದೋದಿಲ್ಲ. ನಾನು ಮಾಡಿದಂತ ಆಡಿಯೋ ಕ್ಯಾಸೆಟ್, ವಿಡಿಯೋ ಕ್ಯಾಸೆಟ್ಗೂ ಏನಕ್ಕೆ ಬರ್ತಿಲ್ಲ, ಯಾಕಂದ್ರೆ ಬದಲಾಗಿದೆ ಕಾಲ. ಈಗ ಮತ್ತೆ ನಮ್ಮಲ್ಲಿ ಯಂತ್ರ ತಂತ್ರ ಮಂತ್ರವನ್ನು ಕಲಿಸ್ತಕ್ಕಂಥ ಒಂದು ಸೆಕ್ಷನ್ ಇದೆ, ಅತ್ಯಂತ ಅದ್ಭುತ. ಇವತ್ತ ಯಂತ್ರ ಮಂತ್ರ ತಂತ್ರ ಸೆಕ್ಷನ್ ಒಳಗ ಬರೀ ಮೋಸಗಾರಿಕೆ ನಡೆದ. ಆದ್ರೆ ಹೇಗೆ ಆ ಜ್ಞಾನ ಇತ್ತು ಅದೇ ತರ ಕಲಿಸುವಲ್ಲಿ ನಮ್ಮ ಆಶ್ರಮ ಬಹಳ ಮಹತ್ವದ ಪಾತ್ರ ವಹಿಸ್ತದ. ಯೋಗ ಆಸ್ ಇಟ್ ಈಸ್ ಅಂದಿನ ಯೋಗದ ತಿರುಚುವಿಕೆ ನಡೆದದ. ಯೋಗದ ಹೆಸರಿನೊಳಗ ಬರೀ ಆಸನ ಪ್ರಾಣಾಯಾಮ ಇಷ್ಟನ್ನು ಬಿಟ್ರೆ ಬೇರೇನು ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಯೋಗ ಆಸ್ ಇಟ್ ಈಸ್ ನಾನು ಇಲ್ಲಿ ನಿಮ್ಗೆ ಯಾರಾದ್ರೂ ಕಲಿಲಿಕ್ಕೆ ಮನಸ್ಸಿತ್ತಪ್ಪ ಅಂತಂದ್ರೆ ನಮ್ಮ ಆಶ್ರಮ ಬಿಟ್ರೆ ಬೇರೆ ಸ್ಥಾನ ಇಲ್ಲ ಅಂತ ನಾವು ಅತ್ಯಂತ ಗರ್ವದಿಂದ ನಾನು ಹೇಳ್ಕೊಳ್ತೇವೆ. ಸೊ ಯಾರಿಗೆ ಯೋಗದ ಜ್ಞಾನವನ್ನ ಅದು ಹೇಗಿದೆಯೋ ಹಾಗೆ ತಗೋಬೇಕು, ಇಷ್ಟ ಅಥವಾ ಇಚ್ಛೆ ನಿಮಗಿದೆಯೋ ಅವರು ಬಂದು ಆ ಕ್ರಮವನ್ನು ಓದಾಗಿದೆ. ಅದನ್ನು ಬಂದು ಅನೇಕ ದೀಕ್ಷೆ ಜ್ಞಾನವನ್ನು ತೆಗೆದುಕೊಂಡು ಹೀಗೆ ಅನೇಕ ಜ್ಞಾನಗಳು ಇಲ್ಲಿ ಸಿಗ್ತಾವ. ಚಂಬಾಲ ಅಂತ ಸಿಗುತ್ತೆ, ಚಾಂಬವಿ ಅಂತ ಸಿಗುತ್ತೆ, ರೇಖಿ, ಚಿನ್ನಮಂತ, ಅಪ್ಸರ ಸಾಧನ, ಯಕ್ಷಿಣಿ ಸಾಧನ, ಹೀಗೆ 108 ಸಾಧನೆಗಳನ್ನ ಮತ್ತೆ ಹೀಲಿಂಗ್ ಟೆಕ್ನಾಲಜಿಯನ್ನ ನಾನು ಕಲ್ತು ಬಂದಿದ್ದೇನೆ. ಸುಮಾರು ನನ್ನ ಬೇಸಿಕ್ ಎಜುಕೇಶನ್ ಆಕ್ಚುಲಿ MA ಇನ್ ಕನ್ನಡ, MA ಇನ್ ಫಿಲಾಸಫಿ, MA ಇನ್ ಸಂಸ್ಕೃತ, MA ಇನ್ ಹಿಸ್ಟ್ರಿ, MA ಇನ್ ಸೈಕಾಲಜಿ, ಹೀಗೆ 5 ಸ್ನಾತಕೋತ್ತರ ಡಿಗ್ರಿ ಮಾಡಿ, BPED ಮಾಡಿ, ಡಿಪ್ಲೊಮಾ ಇನ್ ಟ್ರಾನ್ಸ್ಲೇಷನ್, ಗಾಂಧಿಯನ್ ಸ್ಟಡೀಸ್, ಎಪಿಗ್ರಫಿ, ಹೀಗೆ ಅನೇಕ ಟೋಟಲಿ 139 ಡಿಪ್ಲೊಮಾ ಪದವಿಗಳನ್ನ ಮತ್ತು ಸರ್ಟಿಫಿಕೇಟ್ ಪದವಿಗಳನ್ನ ಯೋಗ ಮತ್ತಿತರ ಏರಿಯಂಟ್ ಟೈಮ್ನೊಳಗೆ ನಾನು ಪಡ್ಕೊಂಡಿದ್ದೇನೆ. ಏನ್ ಬೇಕು ಒಬ್ಬ ವ್ಯಕ್ತಿ ಒಂದು ಬದುಕಿನೊಳಗೆ ಇಷ್ಟು ಸಾಧಿಸಲಿಕ್ಕೆ ಬಹಳ ಕಠಿಣದ. ಅದಕ್ಕೆ ನಾನು ಹೇಳಿದೆ 3 ಜನ್ಮ ತೆತ್ತ ಬಂದರೂ ಕೂಡ ಸಾಧಿಸಲಾಗದ್ದನ್ನ ಒಂದೇ ಜನ್ಮದೊಳಗೆ ನಾನು ಸಾಧಿಸುವಂತೆ ಮಾಡಿದ ಆ ಪರಮಾತ್ಮನಿಗೆ ಮತ್ತೆ ಮತ್ತೆ ಶರಣಾರ್ಥಿ ಹೇಳ್ತಾ ಇದೊಂದು ಮಾಹಿತಿ. ಗುರುಗಳು ಏನ್ ಕಲ್ತಿದ್ದಾರೆ ಅನ್ನೋದನ್ನ ಅಲ್ಲಿ 8 ಪೇಜ್ನೊಳಗೆ ದೊಡ್ಡ 1.4 ಪೇಜ್ನೊಳಗೆ ಕೂಡಿಸಿದ್ವಿ ನಾನು. 8 ಪೇಜ್ನೊಳಗ ಅದನ್ನ ಡಿಟೇಲ್ ನಾ ಎಲ್ಲೆಲ್ಲಿ ಕಲಿತಿ ಆ ಹಿಮಾಲಯದ ಆಶ್ರಮಗಳು ಅದು ಎಲ್ಲ ಇದೆ. ಅದನ್ನ ಹೆಚ್ಚಿನ ಇದು ಇದ್ದ ನೋಡ್ಬೋದು. ಆ ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಆಗುದು ಅಂತ ತಿಳ್ಕೊಂಡು ಅತ್ಯಂತ ಸೂಕ್ತವಾಗಿ ಅನಂತ ಕಂಡೆನ್ಸ್ ಮ್ಯಾನರ್ ಒಳಗ ನಾನು ಹೇಳಿಕೊಟ್ಟಿದ್ದೀನಿ. ಇಂಥದನ್ನ ನಾನು ನನ್ನ ಗರ್ವದಿಂದ ಅಹಂಕಾರದಿಂದ ಹೇಳ್ತಾ ಇಲ್ಲ, ನೀವು ಕೂಡ ಇಂಥ ಸಾಧನೆ ಮಾಡಬೇಕು ಅನ್ನೋದು ನನ್ನ ಆಜ್ಞೆ. ಸೊ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಜೀವನದೊಳಗ, ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು ಯಾವುದೇ ರೀತಿಯಿಂದ ಅಂತಂದ್ರೆ ಆಶ್ರಮ ಅತ್ಯಂತ ಮಹತ್ವದ ಸ್ಥಾನ ಆಗ್ತದೆ, ಅತ್ಯಂತ ಮಾರ್ಗದರ್ಶಿ ಸ್ಥಾನ ಇರ್ತದೆ ಮಾತನ್ನು ಹೇಳಿ ಶ್ರೀ ಗುರುದೇವ್ ಇಕ್ಕಿ ಬಾಬಾ ಶ್ರೀ ಗುರು. ಈ ಒಂದು ಆಶ್ರಮ ಕೇವಲ ಆಶ್ರಮವಾಗಿರಲೇ ಬಂದ ನೊಂದ ಒಂದು ಜನಕ್ಕೆ ಆಶಾಕಿರಣವಾಗಿ ಬೆಳೆದು ಬಂದಿದೆ. ಸೊ ಈ ಆಶ್ರಮಕ್ಕೆ ತಾವು ಕೂಡ ಬರಬಹುದು, ಇಲ್ಲಿ ಒಂದು ಅದ್ಭುತವಾದ ಜ್ಞಾನ, ಅದ್ಭುತವಾದ ಚಿಕಿತ್ಸೆಯನ್ನು ಪಡೆಯಬಹುದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ.